ಏ ಅಣ್ಣ ಅಪ್ಪ ಹೆಣ್ಕಾಮ್ ಕರಿತಿದ್ರ. ಮದುವೆ 2 ಮಕ್ಳು ಆಯ್ತು, ಅವ್ರಿಗೆ ಎಂತಕ್ಕೆ ಮದುವೆ ಈಗ ತಗೊಂಡ್ತಾ? ಏಯ್ ಅಪ್ಪ ನಿಂಗ್ ಹೆಣ್ಕಾಮ್ ಕರಿತಿದ್ರ. ನಾನು ಐಶು ಲವ್ ಮಾಡೋದು ನಿಂಗೆ ಗೊತ್ತಿತ್ತಲ್ಲ ರೇ, ನಿಂಗೆ ಅಪ್ಪ ಹೇಳುಕ ಇಲ್ಲ? ನೀನ್ ಐಶುನ್ ಲವ್ ಮಾಡೋದು ನಂಗೆ ಗೊತ್ತಿತ್ತು, ಅದು ಐಶು ಗೊತ್ತಿತ್ತಾ? ನಿನ್ ಲವ್ ನಾನು ಅಪ್ಪನ ಹತ್ರ ಹೇಳೋದಿರ್ಲಿ, ನೀ ಹೋಗಿ ಫಸ್ಟ್ ಆ ಹೆಣ್ಣಿ ಹೇಳಿದ್ಯಾನ? ಈ ವರ್ಷ ಪಕ್ಕ ಹೇಳ್ತೇನೆ ಬರ ನಾನು ಅವಳಿಗೆ. ಬಜ್ಜ ನಾ ನಿಖಿತನ್ ಲವ್ ಮಾಡ್ತಿಪ್ಪತಿ, ನೀ ಐಶುನ್ ಲವ್ ಮಾಡ್ತಿದ್ದೆ. ಈಗ ನಿಖಿತಾ ಹೋಯಿ, ಅಂಕಿತ ಹೋಯಿ, ಶಮಿತಾ ಹೋಯಿ, ಈಗ ಚಿನಿಮಾನ್ ಲವ್ ಮಾಡ್ತಿದ್ದೆ. ಆರು ನೀ 8 ವರ್ಷದಿಂದ ಅದೇ ಐಶುನ್ ಲವ್ ಮಾಡ್ತಿದ್ದೆ, ಅದು ಅವಳಿಗೆ ಗೊತ್ತಿಲ್ಲದೆ. ಈ ಸಲ ಪಕ್ಕ ಹೇಳಿ ಮದುವೆ ಆಗಿಬಿಡ್ತೇನೆ ನಾನು. ಇಲ್ಲ ನಿನ್ನ ನಂಬ್ಕೊಂಡ್ರ ಇಲ್ಲ. ಆ ಹೆಣ್ಣಿ ನಂಬರ್ ಇತ್ತಾ? ನಂಬರ್ ಇತ್ತು, ಆದರೆ ಅವಳು 3 ವರ್ಷದಿಂದ ಊರಂಗಿಲ್ಲ. ಮೋಸ್ಟ್ಲಿ ಓದು ಬೆಂಗಳೂರು ಹೋದ ಅಳಿಸತ್ತು. ತಗೋ. ಎಂತೆಂತ ಸೇವ್ ಮಾಡಿದೆ? ಹೆಂಡತಿ. ಹಲೋ ಐಶುನಾ, ನೀವೆಂತ ಹೇಳಕೋಯ್ಬಿಡಿ, ನಾ ಹೇಳುದ್ ಕೇಳಿ. ನಿಮ್ಮ ಕ್ಲಾಸ್ಮೇಟ್ ಚೇತನ್ ತಮ್ಮ ಕೌಶಿಕ್. ನಾನು 18 ವರ್ಷದಿಂದ ನಮ್ಮ ಅಣ್ಣ ನಿಮ್ಮನ್ನ ಒನ್ ಸೈಡ್ ಆಗಿ ಲವ್ ಮಾಡ್ತಿದ್ದ. ಅವ್ನಿಗೆ ಹೇಳುಕ್ ಧೈರ್ಯ ಇಲ್ಲದೆ ನಾನು ನಿಮ್ಗೆ ಹೇಳ್ತಾ ಇದ್ದೆ. ನಿಮ್ಗೆ ಅಡ್ಡಿಲ್ಲ ಅಂದ್ರೆ ಅಡ್ಡಿಲ್ಲ ಅಂತ ಹೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಓಕೆ ಅಮ್ರ. ಶಾಟ. ಅವಳು ಬೆಂಗಳೂರಿಗೆ ಓದಕ್ ಹೋದ್ದಲ್ಲ 3 ವರ್ಷಕ್ಕೆ, ಮದಿ ಮಾಡ್ಕ ಗಂಡನ ಮನೆಗೆ ಹೋದ್ದವಳು. ಇದೆಲ್ಲ ಗೊತ್ತಿಲ್ಲದೆ 8 ವರ್ಷದಿಂದ ಒನ್ ಸೈಡ್ ಬೇರೆ ಲವ್ ಮಾಡ್ತಿದ್ದೆ. ಅಲ್ಲ, ಇನ್ನೊಬ್ಬನ ಹೆಂಡತಿ ನಿನ್ ಮೊಬೈಲ್ ಹೆಂಗ್ ಹೆಂಡತಿ ಅಂತ ಸೇವ್ ಮಾಡ್ಕೊಂಡಿದ್ದೆ ಮಾರಯ್ಯ. ನಾಚಿಕೆ ತಿಳಿ ನಿಂಗೆ ಹೆಕ್ಕ ತಿಂಬಾನೆ. ಅದಾಯ್ತು ಹೆಣ್ಕಂಕಪ್ಪ.